ನಮಸ್ಕಾರ. ಇದು ನಮ್ಮ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ವಿದ್ಯಾಮಂದಿರ ಹಿರಿಯೂರಿನಲ್ಲಿರ್ತಕ್ಕಂಥದ್ದು. ಮೋಕ್ಷಗೊಂಡಂ ಶಾಲೆ ಎಂದೇ ಇದನ್ನು ಕರೆಯಲಾಗ್ತಾ ಇದೆ. ತಾವು ನೋಡ್ತಕ್ಕಂತಹ ಈ ಕಟ್ಟಡದ ಮುಂದೆ 9 ಬಸ್ಸುಗಳು ನಿಂತಿದ್ದಾವೆ. ಅನೇಕ ಹಳ್ಳಿಗಳಿಂದ ಮಕ್ಕಳನ್ನು ಶಾಲೆಗೆ ಕರೆತರುತ್ತವೆ. ಈಗ ತಾವು ನೋಡುವ ದೃಶ್ಯ, ಮಕ್ಕಳೆಲ್ಲರೂ ಕೂಡ ಬೆಳಗಿನ ಪ್ರಾರ್ಥನೆಗೆ ನಿಂತಿದ್ದಾರೆ. ನಮ್ಮ ಶಾಲೆಯಲ್ಲಿ 1000ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರಯೋಗಶಾಲೆ, ಲ್ಯಾಬ್. ಈ ಲ್ಯಾಬ್ನಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡಿ ತೋರಿಸುತ್ತಾ ಮಕ್ಕಳಿಂದ ಮಾಡಿಸುತ್ತಾ ಹೋಗುತ್ತಾರೆ. ಇದು ನಮ್ಮ ಶಾಲೆಯಲ್ಲಿ ಇರುವ ಕಂಪ್ಯೂಟರ್ ಲ್ಯಾಬ್. 3ನೇ ತರಗತಿಯಿಂದಲೇ ಮಕ್ಕಳು ಕಂಪ್ಯೂಟರ್ ಅಭ್ಯಾಸವನ್ನು ಮಾಡುತ್ತಾರೆ. ಮತ್ತು ಶಿಕ್ಷಣ ಎಂದರೆ ಕೇವಲ ಪಾಠವನ್ನು ಮಾತ್ರ ಕಲಿಯುವುದು ಅಲ್ಲ, ಪಾಠದ ಜೊತೆಗೆ ಆಟವೂ ಕೂಡ ಮುಖ್ಯ. ನಮ್ಮ ಶಾಲೆಯಲ್ಲಿ ಸಾಕಷ್ಟು ಆಟವಾಡುವ ಮೈದಾನವಿದ್ದು ಮಕ್ಕಳು ಎಲ್ಲರೂ ಬಹಳ ಹರ್ಷದಿಂದ ಆಟವನ್ನು ಆಡುತ್ತಾರೆ. ಸಾಕಷ್ಟು ಕಿರಿಯ ಮಕ್ಕಳು ಆಟವಾಡುವುದರ ಮೂಲಕ ಪಾಠಗಳನ್ನು ಕಲಿಯುತ್ತಾರೆ. ಆದರೆ ಇಲ್ಲಿ ಪುಸ್ತಕಗಳಿಗಿಂತ ಆಟಿಕೆಗಳು ಬಹಳ ಮುಖ್ಯ. ನಮ್ಮ ಶಾಲೆಯಲ್ಲಿ ಈ ಮಕ್ಕಳಿಗಾಗಿ ಸಾಕಷ್ಟು ಆಟಿಕೆಗಳನ್ನು ನಾವು ತಂದಿದ್ದೇವೆ. ತಾವೆಲ್ಲರೂ ಕೂಡ ನೋಡುತ್ತಿರುವುದು ಅದೇ ದೃಶ್ಯವನ್ನು. ಮೊದಲು ಹರ್ಷಿತವಾಗಬೇಕು, ಶಾಲೆಗೆ ಬರಬೇಕು ಎಂಬ ಮನಸ್ಸು ಅವರಿಗೆ ಬರಬೇಕು. ಆದ ಕಾರಣ ಗೋಡೆಗಳನ್ನು ಈ ರೀತಿ ಶೃಂಗರಿಸಲಾಗಿದೆ. ಮತ್ತು ಇಲ್ಲಿ ಸ್ಮಾರ್ಟ್ ಬೋರ್ಡ್ ಅಂತಕ್ಕಂಥದ್ದು ಕೂಡ ಇರತಕ್ಕಂಥದ್ದಾಗಿದೆ. ಈಗ ಶಿಕ್ಷಕಿಯರು ಅಲ್ಲಿ ಪಾಠವನ್ನು ಮಾಡತಕ್ಕಂಥ ದೃಶ್ಯವನ್ನು ತಾವು ನೋಡಬಹುದು. ಇನ್ನು ನಮ್ಮ ತರಗತಿಯ ಕೊಠಡಿಗಳು ಎಷ್ಟು ದೊಡ್ಡವಾಗಿವೆ ಎನ್ನುವ ವಿಚಾರ ತಾವೆಲ್ಲರೂ ನೋಡುವ ರೀತಿಯಲ್ಲಿಯೇ ಒಂದೊಂದು ಡೆಸ್ಕಿನಲ್ಲಿ 3 ಮಕ್ಕಳು ಮಾತ್ರ ಅಲ್ಲಿ ಕುಂತಿದ್ದಾರೆ. ಸಾಕಷ್ಟು ಜಾಗ ಅವರಿಗೆ ಇರುವುದಾಗಿದೆ. ಬೆಳಕು ಮತ್ತು ಗಾಳಿ ಯಥೇಚ್ಛವಾಗಿ ಬರುವ ರೀತಿಯಲ್ಲಿ ಮಕ್ಕಳನ್ನು ಅಲ್ಲಿ ಆಸೀನರಾಗಿಸಲಾಗಿದೆ. ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಮನದಟ್ಟಾಗುವ ರೀತಿಯಲ್ಲಿ ಶಿಕ್ಷಕಿಯರು ಪ್ರತಿ ಮಗುವಿನ ಹತ್ತಿರ ಹೋಗಿ ಪಾಠವನ್ನು ಮಾಡುವುದನ್ನು ನಾವು ಕಾಣಬಹುದಾಗಿದೆ. ಚಿಕ್ಕ ಮಕ್ಕಳು ಆಟ ಆಡುವುದನ್ನು ನೋಡೋದೇ ಒಂದು ಚೆಂದ. ಈ ಪುಟಾಣಿಗಳು ತಮಗೆ ಬೇಕಾಗಿರ್ತಕ್ಕಂತಹ ಆಟದ ಸಾಮಗ್ರಿಗಳನ್ನು ತಾವೇ ತೆಗೆದುಕೊಂಡು ಶಿಕ್ಷಕರ ಸಮ್ಮುಖದಲ್ಲಿ ಆಟವಾಡುತ್ತಿದ್ದಾರೆ. ನೋಡಿ, ಈ ಮಕ್ಕಳು ಯಾವ ರೀತಿಯಾಗಿ ಕುಣಿದು ಕುಪ್ಪಳಿಸಿ ಆ ಚೆಂಡುಗಳ ಮೇಲೆ ಆಟ ಆಡಿ ಆನಂದಿಸ್ತಾ ಇದ್ದಾರೆ. ಈ ಆಟಗಳು ಎಲ್ಲವನ್ನೂ ಕೂಡ ಬುದ್ಧಿವಂತಿಕೆಯನ್ನು ಹೆಚ್ಚಿಗೆ ಮಾಡತಕ್ಕಂತಹ ಆಟಿಕೆಗಳು. ಇವು ದೈಹಿಕವಾಗಿ ಬೇಕಾಗಿರ್ತಕ್ಕಂಥ ಶ್ರಮಕ್ಕೆ ಬೇಕಾಗುವ ಆಟಿಕೆಗಳು. ಇವೆಲ್ಲವನ್ನೂ ಕೂಡ ಸೈಕಲ್ ಹೊಡಿತಕ್ಕಂಥದ್ದಾಗಲಿ ಅಥವಾ ಬೇರೆ ರೀತಿಯ ಆಟಗಳಾಗಲಿ, ಇವೆಲ್ಲವನ್ನೂ ಕೂಡ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥವುಗಳನ್ನು ಶಾಲೆ ತಂದು ಒದಗಿಸಿದೆ. ಉತ್ತಮ ಶಿಕ್ಷಣ ಕಡಿಮೆ ಶುಲ್ಕದಲ್ಲಿ ದೊರೆಯುವ ಯಾವುದಾದರೂ ಶಾಲೆ ಹಿರಿಯೂರು ತಾಲೂಕಿನಲ್ಲಿ ಇದೆ ಎಂದಾದರೆ ಅದು ಮೋಕ್ಷಗೊಂಡಂ ಶಾಲೆ. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ಸಲುವಾಗಿ ನಾವು ಒಂದು ಹೊಸ ನಮೂನೆಯ ಬೋರ್ಡನ್ನು ತಂದಿದ್ದೇವೆ. ಅದಕ್ಕೆ ನಾವು ಖರ್ಚು ಮಾಡಿರುವ ಹಣ 1 ಕೋಟಿ ರೂಪಾಯಿಗಳು. ಅದನ್ನು ನಾವು 5 ಕಂತುಗಳಲ್ಲಿ, ಅಂದರೆ ಪ್ರತಿ ವರ್ಷ 20 ಲಕ್ಷ ರೂಪಾಯಿಗಳನ್ನು ಕಟ್ಟುತ್ತಿದ್ದೇವೆ. ಈ ವ್ಯವಸ್ಥೆ ನಮ್ಮ ತಾಲೂಕಿನ ಯಾವುದೇ ಶಾಲೆಯಲ್ಲಿ ನೀವು ಕಾಣಲು ಆಗುವುದಿಲ್ಲ. ಇದೆಲ್ಲ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಮಾಡಿರುವ ವ್ಯವಸ್ಥೆ. ಪೋಷಕರೇ, ದಯಮಾಡಿ ಒಂದು ಸಾರಿ ಬನ್ನಿ, ನೋಡಿ, ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಮಸ್ಕಾರಗಳು.